ರಾಜ್ಯದ ಹೆಮ್ಮೆಯ ಉಪಚುನಾವಣೆಗಳು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಸಂಪೂರ್ಣ ಗೆಲುವನ್ನು ಸಾಧಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇರೋದು. 17ನೇ ಸುತ್ತಿನಲ್ಲಿಯೂ ಕೂಡ ಕಾಂಗ್ರೆಸ್ ಉಮೇಶ್ ಮೇಟಿ ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡು ಬಂದಿದ್ದಾರೆ. 10,766 ಮತಗಳ ಅಂತರದಿಂದ ಸದ್ಯಕ್ಕೆ ಮುನ್ನಡೆ ಮತ್ತು ಗೆಲುವು ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯ ವೀರಣ್ಣ ಚರಂತಿಮಠ್ ಅಫ್ಕೋರ್ಸ್ ಹಿನ್ನಡೆಯಲ್ಲಿದ್ದಾರೆ. 57,505 ಮತಗಳನ್ನು ಸದ್ಯಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಅಧಿಕೃತ ಘೋಷಣೆಯೊಂದೇ ಬಾಕಿ. ಹಾಗಾಗಿ ಬಾಗಲಕೋಟೆಯ ಕಾಂಗ್ರೆಸ್ ಪಾಳ್ಯದಲ್ಲಿ ಗೆಲುವಿನ ಸದ್ದು, ಶಿಳ್ಳೆ, ಚಪ್ಪಾಳೆ, ಪಟಾಕಿಯ ಸಂಭ್ರಮ ಮನೆ ಮಾಡಿದೆ. ಆದರೆ ಈ ಸಂಭ್ರಮ ಅಭಿವೃದ್ಧಿಯ ವಿಚಾರದಲ್ಲೂ ಕೂಡ ಜನಮನಕ್ಕೆ ತಟ್ಟಲಿ ಅನ್ನೋದು ನಮ್ಮ ಕಾಳಜಿ ಮತ್ತು ಕಳಕಳಿ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಗೆಲುವನ್ನು ಸಾಧಿಸಿದ್ದಾರೆ ಅನ್ನೋ ಅಧಿಕೃತ ಮಾಹಿತಿ ಲಭ್ಯವಾಗಿದೆ. ಆದರೆ ಅಧಿಕೃತ ಘೋಷಣೆ ಬಾಕಿ ಇದೆ ಅನ್ನೋದನ್ನ ಗಮನ ಹರಿಸೋಣ. ಕಾಂಗ್ರೆಸ್ ಗೆಲುವು ಅಲ್ಲಿ ನಿಶ್ಚಿತ ಅನ್ನೋದನ್ನ ಸದ್ಯಕ್ಕೆ ಹೇಳಬಹುದಾಗಿದೆ. ಆ ಸಂಭ್ರಮವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಾಗಲಕೋಟೆಯ ವಿಜುವಲ್ಸ್ ಇದು, ದೃಶ್ಯಾವಳಿಗಳು. ಕಾಂಗ್ರೆಸ್ ಪಾಳೆಯದಲ್ಲಿ ಕೆ ಶಿಳ್ಳೆ, ಚಪ್ಪಾಳೆ, ಜೈಕಾರದ ಘೋಷಣೆ. HY ಮೇಟಿ ಅವರ ನಿಧನದಿಂದ ತೆರವಾದಂಥ ಬಾಗಲಕೋಟೆಯ ಕ್ಷೇತ್ರದ ಉಪಚುನಾವಣೆ ಬಹಳ ಗೊಂದಲದಿಂದನೂ ಕೂಡ ಕೂಡಿತ್ತು. ಭಾರತೀಯ ಜನತಾ ಪಕ್ಷ ಅಲ್ಲಿ ಗೆಲುವನ್ನು ಸಾಧಿಸೋದು ಈ ಬಾರಿ ಸುಲಭ ಆಗಬಹುದು ಅನ್ನುವ ಅಂದಾಜಿತ್ತು ಬಿಫೋರ್ ದ ಎಲೆಕ್ಷನ್ಸ್, ಬಿಫೋರ್ ದ ವೋಟಿಂಗ್. ಆದರೆ ಮತದಾನಕ್ಕಿಂತ ಪೂರ್ವಭಾವಿಯಾಗಿ ಮತದಾನಕ್ಕೆ ಪೂರ್ವಭಾವಿಯಾಗಿ ಒಂದು 3 ದಿನಗಳ ಹಿಂದೆ ಅಲ್ಲಿಯ ಲೆಕ್ಕಾಚಾರ ಬದಲಾಯಿತು ಅನ್ನುವ ಅಂದಾಜಿದೆ. ಇದು ಚುನಾವಣೆ ಅಂತ ಬಂದಾಗ, ಸ್ಪರ್ಧೆ ಅಂತ ಬಂದಾಗ, ಸೋಲು ಗೆಲುವು ಅಂತ ಬಂದಾಗ, ಆಟ ಅಂತ ಬಂದಾಗ ಈ ರೀತಿಯಾದಂಥ ರಿಸಲ್ಟ್ಸ್ಗಳನ್ನು ಕೂಡ ನಾವು ನೋಡ್ತೀವಿ. ಎಸ್, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮತ್ತು ಗೆಲುವನ್ನ ಸಾಧಿಸಿದ್ದಾರೆ. ಅಧಿಕೃತ ಘೋಷಣೆಯಷ್ಟೇ ಬಾಕಿ ಅನ್ನೋದು ಸದ್ಯದ ಮಾಹಿತಿ. ಎಸ್, ಈಗ ಬಾಗಲಕೋಟೆಯಲ್ಲಿರುವಂತಹ ನಮ್ಮ ಪ್ರತಿನಿಧಿ ಆನಂದ್ ಮಾಹಿತಿ ನೀಡ್ತಾರೆ. ಆನಂದ್, ಇಸ್ ಇಟ್ ಎಕ್ಸ್ಪೆಕ್ಟೆಡ್, ಇದು ಈ ಗೆಲುವು ನಿಶ್ಚಿತನಾ ಅಥವಾ ಗೆಲುವು ಇನ್ನು ಘೋಷಣೆ ಮಾಡಿದಾರಾ, ಮಾಡಿಲ್ವಾ? ಏನು ಹೆಂಗಿದೆ ಅಲ್ಲಿಯ ಸದ್ಯದ ಸಂಭ್ರಮಾಚರಣೆ ಮತ್ತು ಸದ್ಯದ ಅಪ್ಡೇಟ್? ಕುಡ್ ಯು ಗೋ ಅಹೆಡ್? ರಾಘವ್ ಸೂರ, ಏನಂದ್ರೆ ಈಗ ಉಪಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ 18 ಸುತ್ತುಗಳ ಮತ ಎಣಿಕೆ ಮುಕ್ತಾಯವಾಗಿದೆ. ಈ 18 ಸುತ್ತುಗಳಲ್ಲಿ ಸಹ ಕಾಂಗ್ರೆಸ್ ಮೊದಲ ಸುತ್ತಿನಿಂದ ಕೊನೆಯವರೆಗೂ ಸಹ ಒಂದು ಏನು ಹೆಚ್ಚು ಮತಗಳ ಅಂತರದಿಂದ ಏನು ಮುನ್ನಡೆ ಸಾಧಿಸಿಕೊಂತ ಈಗೇನು ಇನ್ನೂ 23 ರೌಂಡ್ಸ್ ಇದೆ ಟೋಟಲಿ. ಇನ್ನೂ ಒಂದು 5 ರೌಂಡ್ ಮುಗಿತು, ಅಂತಿಮವಾಗಿ ಏನು ಮುಕ್ತಾಯ ಆಗುತ್ತದೆ. ಈ ಗೆಲುವನ್ನ ಪಕ್ಕ ಅನ್ಕೊಳ್ಬಹುದು. ಪಕ್ಕ ಈ ಗೆಲುವು ಏನು ಹಾಗಾಗಿ ಇದು ಈ ಅಭ್ಯರ್ಥಿಯ ಗೆಲುವಿದೆಯಲ್ಲ, ಇದು ಯಾರು ಅತಿ ಹೆಚ್ಚು ಖುಷಿ ಪಡುವಂಥದ್ದು? ಜನ ಖುಷಿ ಪಡ್ಬೇಕಾ, ಕಾಂಗ್ರೆಸ್ ಪಾಳ್ಯದಲ್ಲಿ ಬಣಗಳು ಖುಷಿ ಪಡ್ಬೇಕಾ? ಅಲ್ಲಿಯ ಇನ್ನರ್ ಪಾಲಿಟಿಕ್ಸ್ ಏನ್ ಹೇಳುತ್ತೆ ಈ ಗೆಲುವಿಗೆ ಸಂಬಂಧಪಟ್ಟ ಹಾಗೆ? ರಾಘವೇಶ್ವರ್, ಏನಂದ್ರೆ ನಾವು ಗಮನಿಸೋ ಪ್ರಕಾರ ಏನಂದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗೆಲುವು ಅಂತ ಹೇಳ್ಬೋದು. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಏನು ದಿವಂಗತ HY ಮೇಟಿ ಅವರ ಆಪ್ತರಾಗಿರುವಂತ ಅವರು ಏನು ಸಿದ್ದರಾಮಯ್ಯ ಸಾಕಷ್ಟು ಆಪ್ತರಾಗಿದ್ರು. ಅವರೇ ನಾನು ನಿಂತಿನ ಸ್ಪರ್ಧೆ ಮಾಡೋ ಮಟ್ಟಿಗೆ ನಾನೇ ಇದ್ದೀನಿ ಅಂತ ಹೇಳಿ ಅವರು 6 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಇದ್ದು, ಅದಷ್ಟೇ ಅಲ್ಲ, ಸಚಿವರು, ಶಾಸಕರು ಕೆಲವರು ಜವಾಬ್ದಾರಿ ಕೊಟ್ಟಿದ್ರು. ಮತ್ತೆ ಸತೀಶ್ ಜಾರಕಿಹೊಳಿ ಸಹ ಒಂದು ಸಾಕಷ್ಟು ಜವಾಬ್ದಾರಿ ಕೊಟ್ಟಿದ್ರು. ಹೀಗಾಗಿ ಈ ಗೆಲುವು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಕಾಂಗ್ರೆಸ್ ಪಾಳ್ಯದ ಒಂದು ಏನು ಯಾರ್ಯಾರು ಉಸ್ತುವಾರಿ ವಹಿಸ್ಕೊಂಡಿದ್ರು ಅವ್ರು ಕೆಲಸ ಮಾಡಿದ್ದಾರೆ, ಗೆಲುವನ್ನು ಸಾಧಿಸಿದ್ದಾರೆ ಅನ್ನೋದು ಒಂದು ಲೆಕ್ಕಾಚಾರ. ನಾನು ಕೇಳ್ತಾ ಇದ್ದೀನಿ, ಇಲ್ಲಿ ಅನುಕಂಪದ ಅಲೆ ಜಾಸ್ತಿ ಕೆಲಸ ಮಾಡಿದ್ಯಾ ಅಥವಾ ಸಿದ್ದರಾಮಯ್ಯನವರ ಅಭಿವೃದ್ಧಿಯ ಕೆಲಸನ, ಗ್ಯಾರಂಟಿ ಯೋಜನೆನ, ಯಾವ ರೀತಿ ಜನರ ಒಂದು ಮನ ಇದೆ, ಮಿಡಿತಾ ಇದೆ, ಮಾತುಗಳಿದಾವೆ, ಏನ್ ಕೇಳ್ಕೊಡ್ತೀವಿ ನಾವು ಯಾವಾಗ್ಲೂ? ಏನಂದ್ರೆ ರಾಘವ್ ಸೂರ, ಇದು ಅನುಕಂಪಕ್ಕಿಂತ ಇಲ್ಲಿ ಸಿದ್ದರಾಮಯ್ಯನವರ ಯೋಜನೆಗಳು ಮತ್ತು ಸಿದ್ದರಾಮಯ್ಯನವರ ಏನು ಆಡಳಿತ ಸಂಬಂಧಪಟ್ಟಂತ ಏನು ಕಾರ್ಯವೈಖರಿ ಇರ್ಬೋದು, ಅಧಿಕಾರ ಇರ್ಬೋದು, ಮತ್ತೆ ಸಾಕಷ್ಟು ಏನು ಸಚಿವರು ಮತ್ತು ಶಾಸಕರು ಮುಖಂಡರೆಲ್ಲ ಆಗಮಿಸಿ ತಮ್ಮದೇ ಆದಂತ ಒಂದು ಕಾರ್ಯತಂತ್ರ ಮಾಡಿದ್ರು. ಎಲ್ಲ ಕಾರಣದಿಂದ ಒಂದು ಗೆಲುವಿನ ತಂತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಅನುಕಂಪ ಅಂದ್ರೆ ಈ ಮೊದಲು ಅನುಕಂಪ ಇತ್ತು, ಆದ್ರೆ ಈ ಸೋದರ ನಡುವೆ ಏನು ಒಂದು ಕಿತ್ತಾಟ ಆತಲ್ಲ, ಆ ಕಿತ್ತಾಟದಿಂದ ಅನುಕಂಪ ಒಂದು 100% ಇದ್ದಿದ್ದು ಅದು 50% ಬಂತು. ಹೀಗಾಗಿ ಅನುಕಂಪ ನಂತರ ಏನೋ ಅಧಿಕಾರ ಮತ್ತು ಏನು ಸಿದ್ದರಾಮಯ್ಯನವರ ಏನಿದೆ ಅದೆಲ್ಲ ಆಗೈತೆ ಗ್ಯಾರಂಟಿ. ಗಾಟ್ ಇಟ್. ಅನುಕಂಪನೋ
ಇನ್ನೊಂದು ಕಂಪನೋ ಒಟ್ಟಿನಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವ ಹಂತದಲ್ಲಿ ಕಾಂಗ್ರೆಸ್ ಪಾಳೆ ಇದೆ. ಥ್ಯಾಂಕ್ ಯು ಆನಂದ್ ಫಾರ್ ಯುವರ್ ಅಪ್ಡೇಟ್ಸ್. ಈಗ ನಮ್ಮ ಸ್ಟುಡಿಯೋದಲ್ಲಿ ಭಾರತೀಯ ಜನತಾ ಪಕ್ಷದ ವಕ್ತಾರರು ವಿಜೇಂದ್ರ ಪಿಟಿ ಇದ್ದಾರೆ, ವೆಲ್ಕಮ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ 10ನೇ ಸುತ್ತಿನ ಮತ ಎಣಿಕೆ ಕಾರ್ಯ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಂತ್ಯಗೊಂಡಿದೆ. ಸಮರ್ಥ್ ಶಾಮನೂರು 5300 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ವೆರಿ ವೆರಿ ಕ್ರೂಷಿಯಲ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್. ರಾಜಕಾರಣದ ದೃಷ್ಟಿಯಿಂದ ಅಭಿವೃದ್ಧಿ ಬಗ್ಗೆ ನಾನು ಮಾತಾಡಲ್ಲ, ಆ ಶಬ್ದವನ್ನು ಬದಿಗಿಟ್ಟು ನಾವು ಈ ಚುನಾವಣೆಯ ಫಲಿತಾಂಶವನ್ನು ನಾವು ನೋಡ್ತಾ ಇದ್ದೀವಿ, ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಅಭಿವೃದ್ಧಿಯ ವಿಚಾರ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಅನ್ನೋದನ್ನ ಅಲ್ಲಿಯ ಜನ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ರಾಜಕಾರಣ ಅಷ್ಟೊಂದು ಡಾಮಿನೆಂಟ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಗಮನಿಸಲೇಬೇಕಾಗಿದೆ. ಸದ್ಯಕ್ಕೆ ಸಮರ್ಥ ಶಾಮನೂರು ಅಫ್ಕೋರ್ಸ್ ಗೆಲುವು ಒಂದೇ ಮಾನದಂಡ. ಶ್ರೀನಿವಾಸ್ ದಾಸಕರಿಯಪ್ಪ ಸದ್ಯಕ್ಕೆ ಹಿನ್ನಡೆಯಲ್ಲಿದ್ದಾರೆ. ಆರಂಭದಲ್ಲಿ ಬಹಳ ಗೆಲುವಿನ ಒಂದು ಮುನ್ಸೂಚನೆಯನ್ನ ತೋರಿಸಿದಂಥ ಶ್ರೀನಿವಾಸ ದಾಸಕರಿಯಪ್ಪ ಸದ್ಯಕ್ಕೆ ಈ ಸುತ್ತಿನಲ್ಲಿ 10ನೇ ಸುತ್ತಿನ ಮತ ಎಣಿಕೆ ಕಾರ್ಯದಲ್ಲಿ ಸಮರ್ಥ ಶಾಮನೂರು 5300 ವೋಟ್ಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನಾವು ನಮ್ಮ ಚರ್ಚೆನ ಶುರು ಮಾಡೋಣ. ಲೆಟ್ಸ್ ಗೋ ಫಾರ್ ದ ಡಿಬೇಟ್ ನಾವು. ಭಾರತೀಯ ಜನತಾ ಪಕ್ಷದ ವಕ್ತಾರರು ವಿಜಯೇಂದ್ರ ಪಿಟಿ